ಸಿಂಗಲ್ ಓನರ್ ಗಾಡಿ 6.5 ಲಕ್ಷ ಇರೋದು, ಬರೀ 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ನಮ್ಮಲ್ಲಿ i10 i20 ತುಂಬಾ ಗಾಡಿಗಳಿದಾವೆ. ಬರೀ 2,30,000ಕ್ಕೆ 1,95,000, 1,90,000 ರೂಪಾಯಿ ಸರ್. ಸ್ವಿಫ್ಟ್ ಬರೀ 1,70,000ಕ್ಕೆ, ಬರೀ 2,10,000 ರೂಪಾಯಿಗೆ ಸಿಂಗಲ್ ಓನರ್ ಇದು. 2,35,000ಕ್ಕೆ ಬರೀ 3,30,000 ರೂಪಾಯಿ ಕೊಡ್ತಾ ಇದೀನಿ. ಇನ್ನೊಂದು ಬರೀ 4 ಲಕ್ಷ ಕೊಡ್ತಾ ಇದೀನಿ. ಇದು ನೋಡಿ, ಇದಕ್ಕೂ ಅಷ್ಟೇ ಬರೀ 4 ಲಕ್ಷ ಕೊಡ್ತಾ ಇದೀವಿ. ನಮ್ಮ ಹತ್ರ ಯಾವ ಗಾಡಿನಾರು ತೊಳಿ ಎಲ್ಲ ಕಮ್ಮಿ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ಗಾಡಿ ಬರೀ 5.5 ಲಕ್ಷ ಕೊಡ್ತೀನಿ ಸರ್. ಇದು ಬಂದು 3,90,000 ರೂಪಾಯಿ ಕೊಡ್ತಾ ಇದೀನಿ. ಬರೀ 1,90,000 ರೂಪಾಯಿ ಸ್ವಿಫ್ಟ್. ಇದು ಬರೀ 1,70,000 ರೂಪಾಯಿ, ಬರೀ 5.5 ಲಕ್ಷ ಸರ್. ಫೈನಲ್ ಟು ಫೈನಲ್ ಬಂದ್ರೆ ಮುಂದಗಡೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಬರೀ 1,80,000 ರೂಪಾಯಿಗೆ ಸರ್. 1,80,000 ರೂಪಾಯಿ ವ್ಯಾಗನರ್ ಬೇಡ ಅಂದ್ರೆ ಹೋಂಡಾ ಸಿಟಿ ತಗೋಬಹುದು. ಇದಕ್ಕೂ ಅಷ್ಟೇ ಬರೀ 1,80,000 ಸರ್. ಫಿಯೇಟ್ ಪುಂಟೋ ಪೆಟ್ರೋಲ್ ಗಾಡಿ ಸರ್. ಇದು ಬರೀ 1,70,000 ರೂಪಾಯಿ ಸರ್. ಮುಂದೆ ಬಂದ್ರೆ ಇನ್ನ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ. ಆಲ್ಟೋ K10 ಬರೀ 1.5 ಲಕ್ಷ ಕೊಡ್ತೀನಿ ಸರ್. i20 ಬರೀ 2,60,000 ರೂಪಾಯಿ ಇದು ಸರ್. ಇದು ಚವರ್ಲೆಟ್ ಬರೀ 95,000 ರೂಪಾಯಿ ಸರ್. ಈಕೋ 2 ಗಾಡಿ ಇದೆ. ಇದು ಬರೀ 2,10,000 ರೂಪಾಯಿ. ಇನ್ನೊಂದು ಸಿಂಗಲ್ ಓನರ್ ಐತೆ 2.5 ಲಕ್ಷ ರೂಪಾಯಿ. ಸೊ ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬದರ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್. ಆಲ್ಮೋಸ್ಟ್ ಟ್ರೈಲರ್ ನೋಡೋ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಸೊ ಗಾಡಿಗಳನ್ನ ರೀಸ್ಟೋರ್ ಮಾಡ್ತಿದ್ದಾರೆ. ಹಾಗಾಗಿ ಒಂದು ಒಳ್ಳೊಳ್ಳೆ ಪ್ರೈಸು ಅಂದರೆ ಚಾನ್ಸ್ ಪ್ರೈಸು, ಡೀಲರ್ ಪ್ರೈಸ್ಗೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಕೆಲವು ಕಡೆ ತಂದಿರೋ ಪ್ರೈಸ್ಗೆ ಗಾಡಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ರೀಸ್ಟೋರ್ ಮಾಡ್ತಾ ಇರೋದ್ರಿಂದ. ಕರೆಕ್ಟ್ ಅಲ್ಲ ಸರ್? ಖಂಡಿತ ಸರ್. ಸೊ ಓಕೆ, ನಾವು ಬಂದಿದ್ದೀವಿ ಆ್ಯಂಡ್ 7 Wheels ಕಾರ್ ಲಿಂಕ್ಸ್ಗೆ. ಇಲ್ಲಿ ಬರೋ ರೀಸನ್ ಇಷ್ಟೇ, ಒಳ್ಳೊಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಅಂತ. ಬಟ್ ಈ ವಿಡಿಯೋದಲ್ಲಿ ಒಳ್ಳೆ ಪ್ರೈಸ್ ಜೊತೆಲಿ ನಿಮಗೆ ರೀಸ್ಟೋರ್ ಮಾಡ್ತಾ ಇರೋ ಒಂದು ಆಫರಿಂದ ನಿಮಗೆ ಸೊ ಒಂದು ಎಲ್ಲ ಕೂಡ ಚಾನ್ಸ್ ಪ್ರೈಸು, ಡೀಲರ್ ಪ್ರೈಸಲ್ಲಿ ಗಾಡಿಗಳು ಸಿಗ್ತಾ ಇದೆ. ಸೊ ಡೌಟ್ಸ್ ಇದ್ದರೆ ನೀವು ಒಂದು ಸಲ ವಿಸಿಟ್ ಮಾಡಿ ಆ್ಯಂಡ್ ಗಾಡಿಗಳನ್ನ ಟೆಸ್ಟ್ ಡ್ರೈವ್ ಮಾಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಗಾಡಿ ಕಂಡೀಷನ್ ಕೂಡ ಅದೇ ಥರ ಇರುತ್ತೆ. ಎಲ್ಲ ಕ್ವಾಲಿಟಿ ಕಾರ್ಗಳು ಸಿಗುವಂಥದ್ದು. ಸರ್ ನಿಮ್ಮದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್, ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ರೋಡು, ಲಗ್ಗೆರೆ, ಬೆಂಗಳೂರು 58. ಓಕೆ, ಎಕ್ಸ್ಚೇಂಜ್ ಮಾಡಬೇಕು? ಅವ್ರ ಹತ್ರ ಆಲ್ರೆಡಿ ಗಾಡಿ ಇದೆ ಎಲ್ಲ ಮಾಡ್ತೀವಿ ಸರ್. ಅವ್ರ ಹತ್ರ ಯಾವುದೇ ಗಾಡಿ ಇದ್ರು ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್ ಯಾವ್ದು ಕೊಟ್ಟರು ಎಕ್ಸ್ಚೇಂಜ್ ತಗೋತೀವಿ. ಅವ್ರಿಗೆ ಲೋನ್ ಬೇಕಂದ್ರೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಕೆಲವೊಂದು ಗಾಡಿ 50,000, 1 ಲಕ್ಷ ಡೌನ್ ಪೇಮೆಂಟ್. ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಒಂದು 50% ಡೌನ್ ಪೇಮೆಂಟ್ ಮಾಡಿದ್ರೆ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀವಿ. ಓಕೆ, ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದ್ಸಲ ಚೆಕ್ಔಟ್ ಮಾಡಿ, ಒಂದ್ಸಲ ವಿಸಿಟ್ ಮಾಡಿ ಕಾರ್ ತಗೋಬೇಕು ಅಂತಂದ್ರೆ. ಆಮೇಲೆ ಬಂದಿದ್ದೀರಾ ಅಂದ್ರೆ 200% ಕಾರ್ ತಗೋದ್ರೆ. ಯಾಕೆ ಅಂತಂದ್ರೆ ಚಾನ್ಸ್ ಪ್ರೈಸಲ್ಲಿ ಕೊಡ್ತಾ ಇರುವಂಥದ್ದು. ಒಂದು XC500 W10 ಎಷ್ಟು ಕೊಡ್ತಾ ಇರೋದು ಸರ್? 8 ಲಕ್ಷಕ್ಕೆ ಸರ್. ಅದು 12 ಲಕ್ಷ ಇರೋ ಗಾಡಿನ. ಹೌದು. ಸೊ ಈ ತರ ತುಂಬಾ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಸ್ಟಾರ್ಟಿಂಗ್ ಪ್ರೈಸ್ ನೋಡೋದಾದ್ರೆ 95,000ದಿಂದ ಸ್ಟಾರ್ಟ್. ಓಕೆ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಿಂದು ಮೈ ಬಜಾರ್ ಚಾನಲ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು, ಫಾಲೋ ಮಾಡಿಲ್ಲ ಅಂದರೆ ಸೊ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸರ್. ಸರ್ ನಮ್ಮ ಮುಂದೆ ಹೋಂಡಾ ಸಿಟಿ ಇದೆ. ಅದು ಕೂಡ ಮೊದಲೇ ಹೇಳ್ದಂಗೆ ರೀಸ್ಟೋರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕೂಡ ಡೀಲರ್ ಪ್ರೈಸಲ್ಲೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹೋಂಡಾ ಸಿಟಿ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಕಸ್ಟಮರ್ಗೆ ಯಾಕೆ ಅಂದರೆ ನಮ್ಮಲ್ಲಿ ಗಾಡಿಗಳು ಇವಾಗ ಎಲ್ಲ ರೀಸ್ಟಾಕು ಎಲ್ಲ ಹೊಸದು ಬರ್ತಾ ಇದೆ. ಹಂಗಾಗಿ ರೀಸ್ಟೋರ್ ಮಾಡೋಣ ಅಂತ ಹಳೆ ಗಾಡಿ ಇವಾಗ ಇರೋದೆಲ್ಲ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ, ಅತಿ ಕಮ್ಮಿ ಬೆಲೆಯಲ್ಲಿ. ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲು ಸರ್. ಇದು ಪುಷ್ ಬಟನ್ ಸ್ಟಾರ್ಟು, ಸನ್ ರೂಫ್ ಎಲ್ಲ ಇದೆ. 6.5 ಲಕ್ಷ ಇರೋದು, ಬರೀ 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಲೋನ್ ಮೇಲೆ ಹೋದ್ರೆ ಅವ್ರು 50,000, 1 ಲಕ್ಷ ಕೊಡಲಿ, ಮಿಕ್ಕಿದ ಫುಲ್ಲು ಲೋನು ಮಾಡ್ಕೊಡ್ತೀನಿ. ಸೊ EMI ಎಷ್ಟು ಬರ್ಬೋದು ಸರ್ ಇದು? ಸರ್ EMI ಅವ್ರಿಗೆ 8,000, 10,000 ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್. ಓಕೆ, ನೆಕ್ಸ್ಟ್ ಸರ್ ಹಾಗೆ ಸರ್ ನಮ್ಮಲ್ಲಿ i10 i20 ತುಂಬಾ ಗಾಡಿಗಳಿದಾವೆ. ಇದು i10 2012 ಮಾಡಲ್ ಸರ್. ಓಕೆ, ಬರೀ 2,30,000ಕ್ಕೆ 12 ಮಾಡಲ್. ಇಲ್ಲ 11 ಮಾಡಲ್ ಬೇಕಾ? ಬರೀ 1,90,000. ಸೊ ಎಲ್ಲ ಮೇಂಟೆನೆನ್ಸ್ ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಯಾಕಂದ್ರೆ ಮೇಂಟೆನೆನ್ಸ್ ಕಡಿಮೆ ಬೇಕು ಅನ್ನೋರು ಈ ಗಾಡಿ ತಗೋಬಹುದು. ಹೌದು ಸರ್, ಇದೆಲ್ಲ ಕಫಾ ಇಂಜಿನ್ ಬರುತ್ತೆ, VT. ಇದ್ರಲ್ಲಿ ಇಂಜಿನ್ ರಿಪೇರಿನೇ ಬರಲ್ಲ, ಕಂಪ್ಲೇಂಟು ಬರಲ್ಲ, ಗಾಡಿ 0 ಮೇಂಟೆನೆನ್ಸ್ ಇರುತ್ತೆ. ಓಕೆ, ಇತ್ತು ಕಮ್ಮಿ ಬರ್ತೀನಿ. ಆ ಕಡೆ ಬನ್ನಿ ಸರ್, ಅಲ್ಗೋಗೋಣ. ಮತ್ತೊಂದು i10 ಇದೆ ಸರ್. i10 ಎಷ್ಟು ನಿಮ್ಮ ಹತ್ರ? i10 7 ಗಾಡಿ ಇದಾವೆ, ಸ್ವಿಫ್ಟ್ ಒಂದು 6 ಗಾಡಿ ಇದಾವೆ. ಅವ್ರಿಗೆ ಯಾವ ಕಲರ್ ಬೇಕು, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಬೋದು. ಇದು 2011 ಮಾಡಲು, 1,90,000 ರೂಪಾಯಿ. ಬ್ರಾಂಡ್ ನ್ಯೂ ಟೈರ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಟಾಪ್ ಎಂಡ್ ವೇರಿಯಂಟ್. ಇದು ಏನಾದ್ರು ಸ್ಲೈಟ್ಲಿ ನೆಗೆಟಿವ್ ಆಗುತ್ತಾ ಫೈನಲ್? ಖಂಡಿತ ಸರ್, ಕಸ್ಟಮರ್ ಬಂದ್ಮೇಲೆ ಮುಂದೆ ಇನ್ನ 5,000, 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸ್ವಿಫ್ಟ್ ಇದು 2007 ಮಾಡಲು, ಬರೀ 1,70,000ಕ್ಕೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸರ್. ಇದು 2012 ಮಾಡಲು, ಬರೀ 2,10,000 ರೂಪಾಯಿಗೆ. 2,10,000ಕ್ಕೆ 12 ಮಾಡಲು. ಓಕೆ, ಇದು ಬಂದು 2012 ಮಾಡಲು, ಸಿಂಗಲ್ ಓನರ್. ಇದು 2,35,000ಕ್ಕೆ. ರೆನಾಲ್ಡ್ ಡಸ್ಟರ್ಗಳು 1, 2, 3, 4 ಗಾಡಿ ಇದೆಲ್ಲ ಸರ್ ಲೈನ್ಗೆ. ಸರ್ ರೆನಾಲ್ಡ್ ಡಸ್ಟರ್ ಎಲ್ಲ ಡೀಸೆಲ್ ಗಾಡಿನೇ ಸರ್. ಎಲ್ಲ ಬೆಸ್ಟ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಇದು 2013 ಮಾಡಲು, ಬರೀ 3,30,000 ಕೊಡ್ತಾ ಇದೀನಿ. 2013 ಮಾಡಲು ಬರೀ 3,30,000 ರೂಪಾಯಿ ಕೊಡ್ತಾ ಇದೀನಿ. ಇನ್ನೊಂದು 2014 ಮಾಡಲು 110 PS ಸೆಕೆಂಡ್ ಓನರ್ ಗಾಡಿ, ಬರೀ 4 ಲಕ್ಷ ಕೊಡ್ತಾ ಇದೀನಿ. ಲೋನ್ ಬೇಕಂದ್ರೆ ಅವ್ರು ಒಂದು 50,000, 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಇದು ನೋಡಿ 2015 ಮಾಡಲು, 85 PS. ಇದಕ್ಕೂ ಅಷ್ಟೇ ಬರೀ 4 ಲಕ್ಷ ಕೊಡ್ತಾ ಇದೀವಿ. ನಮ್ಮ ಹತ್ರ ಯಾವ ಗಾಡಿನಾರು ತೊಳಿ ಎಲ್ಲ ಕಮ್ಮಿ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಇನ್ನೊಂದು ಆಟೋಮೆಟಿಕ್ ಬೇಕು ಅಂದ್ರೆ ನಮ್ಮಲ್ಲಿ ಒಂದು ಆಟೋಮೆಟಿಕ್ ಇದೆ, RX Z ವೇರಿಯಂಟು, ಟಾಪ್ ಎಂಡು.
ಸಿಂಗಲ್ ಓನರ್ ಗಾಡಿ 18 ಮಾಡಲು ಬರೀ 5.5 ಲಕ್ಷಕ್ಕೆ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ. ಲಾಸ್ಟ್ ಟೈಮ್ ಒಂದು ಗಾಡಿ 6.5 ಲಕ್ಷಕ್ಕೆ ಮಾರಿದೀವಿ. ಇವಾಗ ಚಾನ್ಸ್ ಪ್ರೈಸ್ ಎಲ್ಲ ರೀಸ್ಟೋರ್ ಅಂತ ಬರೀ 5.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. RXZ ಸಿಂಗಲ್ ಓನರ್ ಬರೀ 50,000, 1 ಲಕ್ಷ ಅಷ್ಟೇ ಡೌನ್ ಪೇಮೆಂಟ್. ಗಾಡಿ ನಂಬರ್ ತೋರಿಸ್ಕೊಂಡು ಸರ್. ಸರ್ ಸ್ವಿಫ್ಟ್ ಡೀಸೆಲ್ ಗಾಡಿ ಇದೆ 2, ಪೆಟ್ರೋಲ್ ಗಾಡಿ 4 ಇದೆ. ಇದು 2016 ಮಾಡಲು. ಓಕೆ. VDI ಇದು ಮ್ಯಾಗ್ ವೀಲ್ ಇದೆ, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ಎಲ್ಲ ಇದೆ ಸರ್. ಡೀಸೆಲ್ ವೇರಿಯಂಟ್ ಗಾಡಿ ಬರೀ 4,10,000 ಕೊಡ್ತೀನಿ ಸರ್. 4,10,000 ರೂಪಾಯಿಗೆ 2016 ಮಾಡಲು VDI ಡೀಸೆಲ್ ವೇರಿಯಂಟ್. 16 ಮಾಡಲ್ ಈ ಪ್ರೈಸ್ಗೆ. 16 ಮಾಡಲು ಅತಿ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಅದರಲ್ಲೂ ಬ್ರಾಂಡ್ ಶೋರೂಮ್ ದೆ ಮ್ಯಾಗ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ, ಎಲ್ಲ ಇದೆ. ಇದು ಬಂದು 3,90,000 ರೂಪಾಯಿ ಕೊಡ್ತಾ ಇದ್ದೀನಿ. 2013 ಎಂಡ್ ಟಾಪ್ ಎಂಡ್ ಮಾಡಲು. ಇದನ್ನು ZDI ಬೇಕಂದ್ರೆ ZDI ತಗೋಬಹುದು, VDI ಬೇಕಂದ್ರೆ VDI ತಗೋಬಹುದು. ನೋಡಿ ಇನ್ನೊಂದು 2007 ಮಾಡಲು. ಇದು ಅಷ್ಟೇ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ. ಬರೀ 1,90,000 ರೂಪಾಯಿ ಸ್ವಿಫ್ಟ್. ಬರೀ 1,90,000ಕ್ಕೆ ಸ್ವಿಫ್ಟ್. ಓ ಸೂಪರ್ ಸರ್. ಇದು ಬರೀ 1,70,000 ರೂಪಾಯಿ 2007 ಮಾಡಲು. ಮುಂದೆ ಬಂದ್ರೆ 5,000 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಸಿಯಾಜ್ ಸರ್ ಸಿಯಾಜ್ ಬೇಕು ಅನ್ನೋರಿಗೆ 2017 ಮಾಡಲು ಸಿಂಗಲ್ ಓನರು ಡೀಸೆಲ್ ವೇರಿಯಂಟ್ ಹೈಬ್ರಿಡ್ VDI ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. 4ಕ್ಕೂ 4 ಬರೀ 5.5 ಲಕ್ಷ ಸರ್. ಫೈನಲ್ ಟು ಫೈನಲ್ ಬಂದ್ರೆ ಮುಂದಗಡೆ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ವ್ಯಾಗನರ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿದೆ. ಬರೀ 1,80,000 ರೂಪಾಯಿಗೆ. 1,80,000 ರೂಪಾಯಿಗೆ 11 ಮಾಡಲ್ ವ್ಯಾಗನರ್. ಸರ್ ಹೋಂಡಾ ಸಿಟಿ ಸರ್ 1,80,000 ರೂಪಾಯಿ ವ್ಯಾಗನರ್ ಬೇಡ ಅಂದ್ರೆ ಹೋಂಡಾ ಸಿಟಿ ತಗೋಬಹುದು. ಇದಕ್ಕೂ ಅಷ್ಟೇ ಬರೀ 1,80,000. ಗಾಡಿ ಟಾಪ್ ಎಂಡ್ ಮಾಡಲು 10th ಆನಿವರ್ಸರಿ ಅಡಿಷನ್. ಇದು 2008 ಮಾಡಲು ಟಾಪ್ ಎಂಡ್ ಬ್ರಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಬರೀ 1,80,000ಕ್ಕೆ ಸರ್. Fiat Punto ಪೆಟ್ರೋಲ್ ಗಾಡಿ ಸರ್. ಇದು 2014 ಮಾಡಲು. ಬರೀ 1,70,000 ರೂಪಾಯಿ ಸರ್. ಮುಂದೆ ಬಂದ್ರೆ ಇನ್ನ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಸರ್. ವೋಲ್ಸ್ ವ್ಯಾಗನ್ ವೆಂಟೋ ಬಂದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಗಾಡಿ ಒಳ್ಳೆ ಗುಡ್ ಕಂಡೀಷನ್ ಇದೆ ಸರ್. 3 ಲಕ್ಷ ಇರೋದು ಸರ್. ಬರೀ 2.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 2.5 ಲಕ್ಷಕ್ಕೆ ವೋಲ್ಸ್ ವ್ಯಾಗನ್ ವೆಂಟೋನಾ? ಹೌದು ಸರ್. ಫ್ರಂಟ್ ತೋರಿಸೋಣ ಹಾಗೆ ಹೇಗಿದೆ ಅಂತ. ಸರ್ ನೋಡಿ ಯಾವ ಥರ ಸಖತ್ತಾಗಿದೆ ಸರ್. ಗಾಡಿ ಮೇಂಟೈನ್ ಕೂಡ ಹಾಗೆ ಮಾಡಿದ್ದಾರೆ. ಹೌದು, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ, ಎಲ್ಲ ಗುಡ್ ಕಂಡೀಷನ್ ಇದೆ. ಓಕೆ. ಇದು ಆಲ್ಟೋ K10? ಆಲ್ಟೋ K10 ಬರೀ 1.5 ಲಕ್ಷ ಕೊಡ್ತೀನಿ. ಫ್ರೆಶ್ 5 ವರ್ಷ FC ಜೊತೆಗೆ. ಆಲ್ಟೋ K10 2010 ಎಂಡ್ ಮಾಡಲು ಸರ್. i20 ರೆಡ್ ಕಲರ್ ಇದೆ ಹೇಳಿ ಸರ್ ಹಾಗೆ. ಸರ್ i20 ಇದು ಬಂದು 2012 ಮಾಡಲು ಸರ್. ಬರೀ 2,60,000 ರೂಪಾಯಿ. ಇದು 2,60,000 ರೂಪಾಯಿಗೆ 2012 ಮಾಡಲು i20. ಈ ರೆಡ್ ಬೇಡವಾ, ವೈಟ್ ಕಲರ್ ಇದೆ. ಇದು ಬಂದು 2012 ಮಾಡಲು. ಇದು ಅಷ್ಟೇ 2,60,000 ರೂಪಾಯಿ. 2,60,000 ಇದು ವೈಟು. ವೈಟ್ ಕಲರು 2012 ಮಾಡಲು. ಇಲ್ಲ ಇನ್ನ ಕಮ್ಮಿಗೆ ಬೇಕಾ? 2 ಲಕ್ಷ ರೂಪಾಯಿಗೆ 2011 ಮಾಡಲು. ಓನರ್ಶಿಪ್ ಸರ್ ಹಾಗೆ? ಓನರ್ ಸೆಕೆಂಡ್ ಓನರ್ ಥರ್ಡ್ ಓನರ್ ಆಗಿರುತ್ತೆ ಸರ್. 2011 ಮಾಡಲು. ಬರೀ 2 ಲಕ್ಷ ರೂಪಾಯಿಗೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗು ಸರ್. ಇದು ಚವರ್ಲೆಟ್ 2009 ಮಾಡಲು. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗು. ಬರೀ 95,000 ರೂಪಾಯಿ ಸರ್. ಈಕೋ ಇದೆಯಾ ಸರ್? ಈಕೋ 2 ಗಾಡಿ ಇದೆ. ಇದು 2010 ಮಾಡಲು. ಬರೀ 2,10,000 ರೂಪಾಯಿ. ಇನ್ನೊಂದು 2012 ಮಾಡಲು ಸಿಂಗಲ್ ಓನರ್ ಐತೆ. 2.5 ಲಕ್ಷ ರೂಪಾಯಿ. ಎಲ್ಲೆಂಟು ಈ ಸೆಪ್ ಬೇಡ ಅಂದ್ರೆ ಈ ಸೆಪ್ಗೆ ಹೋಗ್ಬೋದು. ಇದೇಳಿ ಸರ್ ಹಾಗೆ. ಸರ್ i20 ಎಲ್ಲ ಶೇಪು ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ ವರ್ಷನ್ ಯಾವ ಟೈಪು ಯಾವ ಕಲರ್ ಬೇಕೋ ನೋಡ್ಬೋದು. ಇದು 2016 ಮಾಡಲು ಆಕ್ಟಿವಾ ಸೆಕೆಂಡ್ ಓನರ್ ಗಾಡಿ. ಬರೀ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಇಲ್ಲ ಇನ್ನೊಂದು 2017 ಮಾಡಲು ಸಿಂಗಲ್ ಓನರು ಎಲೈಟ್ ಸ್ಪೋರ್ಟ್ಸ್ ವೇರಿಯಂಟು, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಬರೀ 60,000 ಹೊಡೈತೆ ಸರ್. ಶೋರೂಮ್ ಹಿಸ್ಟ್ರಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ಎಲ್ಲ ಗುಡ್ ಕಂಡೀಷನ್. ಬರೀ 5.5 ಲಕ್ಷ ರೂಪಾಯಿ ಸರ್. ಇದು ಮುಂದೆ ಬಂದ್ರೆ ಸ್ಲೈಡ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ಖಂಡಿತ. ಕಸ್ಟಮರ್ ಮುಂದೆ ಬಂದ್ಮೇಲೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಆಫ್ಟರ್ ಮಾರ್ಕೆಟ್ ಬಂಪರ್ಸ್ ಎಲ್ಲ ಹಾಕ್ಸಿರೋಂಗಿದ್ದಾರೆ ಇದಕ್ಕೆ? ಹೌದು ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ನೋಡಿ ಎಲ್ಲ ಡ್ಯೂಯಲ್ ಏರ್ ಬ್ಯಾಗ್ ಇದೆ, ಮ್ಯಾಗ್ ವೀಲ್ ಇದೆ, ಎಲ್ಲ ಇದೆ. ಫುಲ್ಲಿ ಮಾಡಿಫೈಡ್. 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 9 ಲಕ್ಷ ಹೇಳ್ತಾ ಇದ್ದೀನಿ. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇಲ್ಲ 2015 ಬೇಡ ಅಂದ್ರೆ 2014 ಮಾಡಲಿದೆ. ಇದು ಅಷ್ಟೇ ಫುಲ್ ಎಕ್ಸ್ಟ್ರಾ ಫಿಟೆಡ್ ಎಲ್ಲ ಆಗಿದೆ. ಗಾಡಿಯಲ್ಲಿ ಎಲ್ಲ ಶೋರೂಮ್ ಮ್ಯಾಗು, ಫುಟ್ ರೋಸ್ಟು ಎಲ್ಲ ಇದೆ ಗಾಡಿಯಲ್ಲಿ. ಇದು ಅಷ್ಟೇ 9 ಲಕ್ಷ ಹೇಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಅವ್ರು 2 ಗಾಡಿ ಇದೆ ಇನೋವಾ. ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ರೆನಾಲ್ಟ್ ಸರ್. ಇದು 8 ಸೀಟರ್ 7 ಸೀಟರ್ ಸರ್? ಇದು ಸರ್ ಇದು 8 ಸೀಟರು ರೆನಾಲ್ಟ್ ಲಾಡ್ಜಿ. 4.5 ಲಕ್ಷ ರೂಪಾಯಿ ಸರ್. ಮುಂದೆ ಬಂದ್ರೆ ಒಂದು 4,30,000 ಮಾಡ್ಕೊಡ್ತೀನಿ. 2016 ಮಾಡಲ್ ಗಾಡಿ. ಮತ್ತೆ ಇದು ಅಷ್ಟೇ 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಟಾಪ್ ಎಂಡ್ ರೆಡ್ ಕಲರು. ಇದು ಮಿಡ್ ವೇರಿಯಂಟು. ಯಾವ್ದಾದ್ರು ತಗೋಬಹುದು. ಡೀಸೆಲ್ ಗಾಡಿಗಳು 8 ಸೀಟರು. ಬರೀ 4.5 ಲಕ್ಷ ಪ್ರೈಸಿಂಗು. ಒಂದು 4,30,000 ಕೊಡ್ತೀನಿ. XCV 500 W11 ಸರ್? ಇದು 10 ಸರ್. ಇದು 10 ಸನ್ರೂಫ್ ಎಲ್ಲ ಇದೆ ಅದಕ್ಕೆ? ಹೌದು, ಪುಷ್ ಬಟನ್ ಸ್ಟಾರ್ಟು, ಸನ್ರೂಫ್ ಎಲ್ಲ ಇದೆ. ಯಾರು ಕೊಟ್ಟಿರಲ್ಲ ಸರ್ ಆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 2019 ಮಾಡಲು. ನೀವು ಬಜಾರಲ್ಲಿ ಎಲ್ಲಾರು ಕೇಳ್ಕೊಂಬನ್ನಿ 12 ಲಕ್ಷ 13 ಲಕ್ಷ ಅಂತಾರೆ. ಬರೀ 8 ಲಕ್ಷ ಕೊಡ್ತೀನಿ ಸರ್. 2019 ಮಾಡಲು W10. ಏನಕ್ಕೆ ಸರ್ ಅಷ್ಟು ಕಮ್ಮಿ 8 ಲಕ್ಷಕ್ಕೆ? ಎಲ್ಲ ಕಸ್ಟಮರ್ ಅರ್ಜೆಂಟ್ ಇದೆ, ಹಂಗಾಗಿ ಕಡಿಮೆ ರೇಟಿಗೆ ಸೇಲ್ ಮಾಡ್ತಾ ಇದೀವಿ. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. C8 ನೋಡ್ತಾ ಇರ್ಬೋದು. ನ್ಯೂ ಶೇಪಲ್ಲಿ ಸಿಗುವಂಥದ್ದು ಜಸ್ಟ್ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತ ಕೊಡಿರ್ಬೋದು. ಅದು ಕೂಡ ಫ್ಯಾನ್ಸಿ ನಂಬರಲ್ಲಿ 71 and 77 ಅಲ್ಲಿ ಸಿಗ್ತಾ ಇದೆ.
ನೋಡಿ ಎಲ್ಲ 7 ಅಲ್ಲಿ ಬೇಕು ಅನ್ನೋರು ಸಖತ್ತಾಗೈತೆ ಗಾಡಿ ನಮ್ಮ ಬರೀ 8 ಲಕ್ಷ ಕೊಡಿಸ್ತಾ ಇದ್ದೀನಿ ಸರ್. ಕಸ್ಟಮರ್ ಗಾಡಿ ಬನ್ನಿ ಹ್ಞೂ ಅಂದರೆ ಅಷ್ಟು ಪ್ರೈಸಿಗೆ ಡೌನ್ ಮಾಡ್ಕೊಡ್ತೀವಿ. ಪೇಮೆಂಟ್ ಎಷ್ಟು ಮಾಡ್ಬೇಕು? ಅವ್ರಿಗೆ ಲೋನ್ ಬೇಕಂದ್ರೆ 7 ಲಕ್ಷ 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಇದು ಆಟೋಮೆಟಿಕ್ಕು ಸರ್, 2005 ಬರೀ 1,30,30,000 ರೂಪಾಯಿ ಕೊಡಿಸ್ತೀನಿ.